ಮಿತ್ರರೇ ನಮಸ್ಕಾರ. ನಾವಿವತ್ತು ಈ ವಿಡಿಯೋದಲ್ಲಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಡದೇ ಇರುವಂತಹ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಈ ಒಂದು ವಿಚಾರದಲ್ಲಿ ನಾನು ನಿಮ್ಗೆ ಹೇಗೆ ಕೇವಲ ಇಂದಿನ ಜನ್ಮದಲ್ಲೇ ಮಾಡಿದ್ದಕ್ಕೆ ಮನುಷ್ಯ ನೋವನ್ನ ಅನುಭವಿಸಬೇಕು ಅಂತಿಲ್ಲ, ಅಥವಾ ಈ ಜನ್ಮದಲ್ಲಿ ಮಾಡಿದಂತಹ ಪಾಪ ಪುಣ್ಯಗಳಿಗೆ ನಮಗೆ ಮುಂದಿನ ಜನ್ಮಕ್ಕೆ ನಾವು ಅನುಭವಿಸ್ತೀವಿ ಅಂತಹ ಗ್ಯಾರಂಟಿನೂ ಕೂಡ ಇಲ್ಲ ಅನ್ನುವಂತಹ ಒಂದು ನಾನು ನೋಡಿದ್ದು ಮತ್ತು ನೀವು ಕೇಳಿದ್ದಂತಹ ಕೆಲವೊಂದಿಷ್ಟು ಇನ್ಸಿಡೆಂಟ್ಸ್ ಗಳನ್ನ ನಾನು ನಿಮ್ಗೆ ಎಕ್ಸಾಂಪಲ್ ಆಗಿ ಕೊಡ್ತೀನಿ. ಮತ್ತು ಈ ಜನ್ಮದಲ್ಲಿ ನೀವೇನಾದ್ರೂ ಕೂಡ ತಪ್ಪುಗಳನ್ನ ಮಾಡಿದ್ದು, ಆ ತಪ್ಪುಗಳಿಂದ ಪ್ರಾಬ್ಲಮ್ ಅನುಭವಿಸ್ತಿದ್ರೆ ನಾನು ಹೇಳುವಂತಹ ಕತೆ ನಿಮಗೆ ಒಂದು ಸೊಲ್ಯೂಷನ್ ಅನ್ನು ಕೂಡ ಕೊಡುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಎಲ್ಲಾವುದೂ ಕೂಡ ಮನುಷ್ಯನ ಜನ್ಮದಲ್ಲಿ ಇಂದಿನ ಜನ್ಮಕ್ಕೆ ತಕ್ಕಂತೆ ನಡಿಬೇಕಂತ ಏನಿಲ್ಲ. ಯಾಕೆಂತ ಹೇಳಿದ್ರೆ ಹಂಗಾಗ್ಬಿಟ್ರೆ ಜನ ಅವಾಗ ತಪ್ಪು ಮೇಲೆ ತಪ್ಪು ಮಾಡ್ತಾ ಹೋಗ್ತಾರೆ. ಯಾಕೆಂತ ಹೇಳಿದ್ರೆ ಇಂದಿನ ಜನ್ಮದಲ್ಲಿ ಏನೋ ಮಾಡಿದೀನಿ, ಈಗ ಅನುಭವಿಸ್ತಾ ಇದ್ದೀನಿ ಬಿಡಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನೆ ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಹೋಗ್ತಾ ಇರ್ತಾರೆ. ಬಟ್ ಕರ್ಮದ ನಿಯಮ ಅಷ್ಟೊಂದು ಒಂದು ಸ್ಟ್ರಿಕ್ಟ್ ಅಲ್ಲ. ಈ ಜನ್ಮದಲ್ಲೂ ಕೂಡ ನಮಗೆ ನಮ್ಮ ತಪ್ಪನ್ನ ಸುಧಾರಿಸಿಕೊಂಡು ಉತ್ತಮಗೊಳಿಸಿಕೊಳ್ಳುವಂತಹ ಅವಕಾಶ ಇರುತ್ತೆ. ಮತ್ತು ಈ ಜನ್ಮದಲ್ಲೂ ಕೆಲವೊಂದಿಷ್ಟು ತಪ್ಪುಗಳಾಯ್ತು ಅಂತ ಹೇಳಿದ್ರೆ ನಮಗೆ ಈಗಲೇ ಶಿಕ್ಷೆ ಕೂಡ ಆಗತ್ತೆ ಅನ್ನುವಂಥದ್ದು. ಮಿತ್ರರೇ, ನಾನು ವಿಟ್ನೆಸ್ ಮಾಡಿದಂತಹ ಒಂದು ಘಟನೆ ನಿಮ್ಗೆ ಹೇಳ್ತೀನಿ. ಸಾಕಷ್ಟು ವರ್ಷಗಳ ಹಿಂದೆ ಒಬ್ಬ ಮಹಾತ್ಮರ ಹತ್ರ ನಾನು ಹೋಗಿದ್ದೆ. ಆ ಮಹಾತ್ಮರಿಗೆ ಎಂತ ಶಕ್ತಿ ಇತ್ತು ಅಂತ ಹೇಳಿದ್ರೆ, ಅವ್ರೇನಾದ್ರೂ ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕುಳಿತುಕೊಂತು ಅಂತ ಹೇಳಿದ್ರೆ, ಯಾರಾದ್ರೂ ಒಬ್ರು ಸಮಸ್ಯೆ ಅಂತ ಅವ್ರ ಮುಂದೆ ಬಂದ್ರೆ ಆ ಸಮಸ್ಯೆಯ ಕಾರಣ ಏನು, ಆ ಸಮಸ್ಯೆಯ ಪರಿಹಾರ ಏನು ಅನ್ನುವಂಥದ್ದು ಅವ್ರಿಗೆ ಧ್ಯಾನದಲ್ಲಿ ಗೊತ್ತಾಗ್ತಿತ್ತು ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಒಂದು ಜ್ಯೋತಿಷ್ಯ ಅಥವಾ ಬೇರೆ ಏನೂ ಇರಲಿಲ್ಲ. ಅವರಿಗೆ ಪ್ಯೂರ್ಲಿ ಶಿವನ ಭಕ್ತಿಯಿಂದ ಇದು ಒಲಿದಂತಹ ಒಂದು ವರವಾಗಿತ್ತು. ಯಾವಾಗ ಅವ್ರಿಗೆ ಶಿವ ಈ ರೀತಿಯಾದಂತಹ ಅನುಗ್ರಹ ಮಾಡಿದ್ನೋ ಆದ್ರಿಂದ ಅವರು ಜನರಿಗೆ ಅವರ ಈ ಶಕ್ತಿಯ ಮುಖಾಂತರ ಸೇವೆ ಮಾಡ್ತಿದ್ರು. ಇಂತಹ ಸಮಯದಲ್ಲಿ ನಾನು ಅವ್ರ ಜೊತೆ ಇದ್ದಾಗ ಒಂದು ಲೇಡಿ ಅವರ ಮುಂದೆ ಬಳಿ ಬರ್ತಾರೆ. ಅವರು ತಮಗೆ ಸಾಕಷ್ಟು ವರ್ಷದಿಂದ ಕಾಡ್ತಿದ್ದಂತಹ ಒಂದು ಆರೋಗ್ಯದ ಸಮಸ್ಯೆಯ ಬಗ್ಗೆ ಅವ್ರಿಗೆ ಬಿಚ್ಚಿಡ್ತಾರೆ. ಈ ರೀತಿ ಇದೆ ನನ್ನ ಆರೋಗ್ಯ ಸಮಸ್ಯೆ ಅಂತ ಹೇಳಿ. ಆಗ ಆ ಮಹಾತ್ಮರುಗಳು ಆ ಒಂದು ಲೇಡಿಗೆ ದಂಗಾಗುವಂತಹ ಒಂದು ವಿಷಯ ಹೇಳ್ತಾರೆ. ಅದೇನಂತ ಹೇಳಿದ್ರೆ, ಸಾಕಷ್ಟು ವರ್ಷಗಳ ಹಿಂದೆ ಆ ಲೇಡಿ ಒಂದು ತಪ್ಪನ್ನ ಮಾಡಿರ್ತಾರೆ. ಆ ತಪ್ಪನ್ನ ಮಾಡಿದರ ಪರಿಣಾಮವಾಗಿ ಆಕೆಗೆ ಆರೋಗ್ಯ ಸಮಸ್ಯೆ ಉಂಟಾಗಿರುತ್ತೆ. ಮತ್ತು ಅದು ಅಲ್ಲದೆ ಆಕೆಯ ಒಂದು ಕುಟುಂಬಕ್ಕೂ ಕೂಡ ಬಹಳ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ. ಆಗ ಆ ಮಹಾತ್ಮರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಿನ್ನ ಈ ಸಮಸ್ಯೆಯಿಂದ ಈ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ, ಆದ್ರಿಂದ ಆಕೆ ಏನು ಮಾಡ್ಬೇಕಂತ ಹೇಳಿದ್ರೆ, ನನ್ನಿಂದ ಈ ತಪ್ಪಾಗಿದೆ, ಆದ್ರಿಂದ ದೇವರೇ ನನ್ನನ್ನು ಕ್ಷಮಿಸು, ಇನ್ನು ಮುಂದೆ ಈ ತಪ್ಪುಗಳನ್ನ ನಾನು ಮಾಡೋದಿಲ್ಲ ಅನ್ನುವಂತಹ ಪಶ್ಚಾತ್ತಾಪವನ್ನ ಪಡಬೇಕು ಮತ್ತು ಆಕೆ ಧ್ಯಾನವನ್ನ ಅಭ್ಯಾಸ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಗುರುಗಳು ಹೇಳ್ತಾರೆ. ಮಿತ್ರರೇ, ಇದನ್ನ ನೀವು ಕೂಡ ನಿಮ್ಮ ಒಂದು ಲೈಫ್ ಅಲ್ಲಿ ಅಳವಡಿಸ್ಕೋಬಹುದು. ಯಾವಾಗ ನೀವು ಮಾಡಿದಂತಹ ತಪ್ಪಿಗೆ ಈ ಜನ್ಮದಲ್ಲೇ ಪ್ರಾಯಶ್ಚಿತ ಪಡ್ತಿರೋ ಮತ್ತು ಮುಂದೆ ಈ ತಪ್ಪುಗಳನ್ನ ಮಾಡಲ್ಲ ಅಂತ ಹೇಳ್ಬಿಟ್ಟು ಒಂದಿಷ್ಟು ನಿಯಮಗಳನ್ನ ಹಾಕೊಂಡು ಬದುಕ್ತಿರೋ, ಆಗ ನಿಮ್ಮ ಹಿಂದಿನ ಜನ್ಮದ್ದು ಅಷ್ಟು ನಿಮ್ಗೆ ಕಾಟ ಕೊಡಲ್ಲ. ಈ ಜನ್ಮದಲ್ಲಿ ಯಾವ ಕರ್ಮ ಕಾಟ ಕೊಡ್ತಿದೆ ಅದು ಕೂಡ ನಿಂತ್ಕೊಳ್ಳುತ್ತೆ ಅನ್ನುವಂಥದ್ದು. ಗೆಳೆಯರೇ, ನಾನು ಇಂದಿನ ವಿಡಿಯೋಗಳಲ್ಲಿ ಆಗ್ಲೇ ಹೇಳಿದ್ದೀನಿ, ಯಾವ ನಿಮ್ಮ ತಪ್ಪು ಮುಂದಿನ ಜನ್ಮಕ್ಕೆ ಪ್ರಾರಬ್ಧವಾಗಿ ಕನ್ವರ್ಟ್ ಆಗುತ್ತೆ ಅದನ್ನ ಕ್ಯೂರ್ ಮಾಡ್ಕೊಳ್ಳೋದು ಬಹಳ ಕಷ್ಟಕರವಾಗಿರ್ತದೆ. ಆದ್ರೆ ಯಾವ ಸಣ್ಣ ಪುಟ್ಟ ತಪ್ಪುಗಳು ಈ ಜನ್ಮದಲ್ಲೇ ಆಗಿರ್ತವೋ ಅದನ್ನಂತೂ ತುಂಬಾ ಸುಲಭವಾಗಿ ನೀವು ಕ್ಯೂರ್ ಮಾಡ್ಕೋಬಹುದು ಅನ್ನುವಂಥದ್ದು. ಇನ್ನ ಎರಡನೆಯದಾಗಿ, ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಯ್ತು. ಇನ್ನು ನಿಮ್ಗೆಲ್ಲ ಗೊತ್ತಿರುವಂತಹ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಗಳನ್ನ ಹೇಳ್ತೀನಿ. ನಮ್ಮ ಸುತ್ತ ಸಾಕಷ್ಟು ಜನ ಪೊಸಿಷನ್ ಆಫ್ ಪವರ್ ಅಲ್ಲಿ ಇರ್ತಾರಲ್ಲ, ರಾಜಕಾರಣಿಗಳಾಗಿರ್ಬೋದು ಅಥವಾ ಪೊಲೀಸು ಅಥವಾ ಜಡ್ಜಸ್, ಇನ್ಯಾವುದೇ ಪವರ್ ಆಫ್ ಪೊಸಿಷನ್ ಇರ್ತಾರಲ್ಲ, ಅಂತವರಲ್ಲಿ ಯಾರು ಒಂದಿಷ್ಟು ಅನೈತಿಕತೆನೋ ಅಥವಾ ಭ್ರಷ್ಟಾಚಾರಗಳನ್ನ ಮಾಡಿರ್ತಾರೋ ಅವರ ಮತ್ತು ಅವರ ಮಕ್ಕಳ ಜೀವನವನ್ನ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅವರು ಮಾಡಿದ್ದರ ಪರಿಣಾಮ ಅವರ ಮಕ್ಕಳುಗಳು ಅನುಭವಿಸ್ತಾ ಇರ್ತಾರೆ. ಸಾಕಷ್ಟು ಸಾಮಾನ್ಯ ಜನರಿಗೆ ಒಂದು ವಿಷಯನೇ ಗೊತ್ತಿರೋದಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಆ ಲೆವೆಲ್ ಅಲ್ಲಿ ಬದುಕ್ತಾ ಇರ್ತಾರೆ. ಹಾಗಂದ ಮಾತ್ರಕ್ಕೆ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಅಂತಲ್ಲ. ಒಂದು ಉದಾಹರಣೆ ಕೊಡ್ಬೇಕಂತ ಹೇಳಿದ್ರೆ, ಪಶ್ಚಿಮ ಬಂಗಾಳದಲ್ಲಿ ನೋಡಿ, ಆ ರಾಜಕಾರಣಿಗಳು ಸತತ 15 ವರ್ಷಗಳ ಕಾಲ ಸಾಮಾನ್ಯ ಜನರನ್ನ ಪ್ರಾಣ ತಿಂದ್ರಲ್ಲ, ಅದರ ಪರಿಣಾಮವಾಗಿ ಏನಾಯ್ತು, ಜನ ರೋಡಲ್ಲಿ ನಿಲ್ಸಿ ಅವ್ರಿಗೀಗ ಮೊಟ್ಟೆ ಹೊಡಿತಾ ಇದ್ದಾರೆ. ಸೊ ಈಗ ಕಾಲ ಯಾವ ರೀತಿ ಬದಲಾಗಿದೆ ಅಂತ ಹೇಳಿದ್ರೆ, ಮನುಷ್ಯ ಈಗ ಮಾಡಿದ ತಪ್ಪಿಗೆ ಇಲ್ಲೇ ಅನುಭವಿಸ್ತಾನೆ ಅನ್ನುವಂಥದ್ದು. ಕೇವಲ ಆತನ ಪುಣ್ಯ ಕ್ಷಯ ಆಗೋವರೆಗೂ ವೆಯ್ಟ್ ಮಾಡಬೇಕು ಅಷ್ಟೇ. ಮಿತ್ರರೇ, ನಮ್ಮ ಒಂದು ಲೆಕ್ಕಾಚಾರವೇ ಬೇರೆ ಇರ್ತದೆ, ಭಗವಂತನ ಲೆಕ್ಕಾಚಾರವೇ ಬೇರೆ ಇರ್ತದೆ. ಆತನ ಲೆಕ್ಕಾಚಾರ ಪಾಪ ಪುಣ್ಯದ ಮೇಲೆ ನಡೆಯುತ್ತೆ. ಮನುಷ್ಯನ ಪುಣ್ಯ ಚೆನ್ನಾಗಿದ್ರೆ ಆತನ ಎಂಥ ಪಾಪವನ್ನು ಕೂಡ ಅದು ತಡೆದುಕೊಳ್ತಾ ಇರ್ತದೆ. ಬಟ್ ಯಾವಾಗ ಪುಣ್ಯ ಕ್ಷಯ ಆಗುತ್ತೋ ಆತನ ಬ್ಯಾಡ್ ಟೈಮು ಈ ಜನ್ಮದಲ್ಲಿಯೇ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ವೆಸ್ಟ್ ಬೆಂಗಾಲ್ ಒಂದು ಬಿಗ್ ಎಕ್ಸಾಂಪಲ್ ಆಗಿರುತ್ತೆ. ಅದಲ್ದಲ್ಲೇ ನೀವು ಮಹಾರಾಷ್ಟ್ರದಲ್ಲೂ ಏನಾಯ್ತು ಅಂತ ನೋಡಿರ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.